ಹಲವಾರು ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಆಶಾ ಮೆಂಟರ್ಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದ 190ಕ್ಕೂ ಹೆಚ್ಚು ಜನರನ್ನು ಇದ್ದಕ್ಕಿದ್ದಂತೆ ತೆಗೆದುಹಾಕಲಾಗಿದ್ದು, ಇದರಿಂದಾಗಿ ಆಶಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಘಟನೆ ವಿಜಯಪುರ ಪಟ್ಟಣದಲ್ಲಿ ನಡೆಯಿತು. ವಿಜಯಪುರ ಪಟ್ಟಣದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡ ಆಶಾ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಆಶಾ ಮೆಂಟರ್ ವೃಷಿಭಾ, ಕಳೆದ 19 ವರ್ಷಗಳಿಂದ ಆಶಾ ಮೆಂಟರ್ಗಳಾಗಿ ಕೆಲಸ ನಿರ್ವಹಿಸ್ತಾ ಇರುವ ತಮ್ಮನ್ನು ರಾಜ್ಯ ಸರ್ಕಾರ ದಿಢೀರನೆ ತೆಗೆದುಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ವೃಷಿಭಾ, ಆಶಾಗಳ ಕುಂದುಕೊರತೆ ಬಗೆಹರಿಸಲು ಬೆನ್ನೆಲುಬಾಗಿ ನಿಂತವರನ್ನು ಸರ್ಕಾರ ಹೀಗೆ ಇದ್ದಕ್ಕಿದ್ದಂತೆ ಕೈಬಿಟ್ಟಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ವೇಳೆ ಮಾತನಾಡಿದ ಗಂಗಾ ದೊಡ್ಮನಿ, ಆಶಾ ಕಾರ್ಯಕರ್ತರಿಗೆ ಕೆಲಸ ಮಾಡ್ತಾ ಇದ್ದು ತಮ್ಮ ಮೆಂಟರ್ಗಳಾಗಿ ಕೆಲಸ ಮಾಡ್ತಾ ಇದ್ದ ಹಲವರನ್ನು ಸರ್ಕಾರ ಕೈಬಿಟ್ಟಿದ್ದು ಸರಿಯಲ್ಲ. ಅವರಿಲ್ಲದೆ ಯಾವ ಆಶಾ ಕಾರ್ಯಕರ್ತರು ಕೆಲಸ ಮಾಡಲು ಸಿದ್ಧರಿಲ್ಲ. ಕೂಡಲೇ ಆಶಾ ಮೆಂಟರ್ಗಳನ್ನು ಮರು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವ ಮೂಲಕ ಸರ್ಕಾರ ಅವರಿಗೆ ಕೆಲಸ ನಿರ್ವಹಿಸಲು ಅನುಕೂಲ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಎಎನ್ಎಂ ಮತ್ತು ಎಂಎಸ್ಡಬ್ಲ್ಯೂ ಮುಗಿಸಿದವರಿಗೆ ಶುಶ್ರೂಷಕ ಹುದ್ದೆಯಲ್ಲಿ ಮುಂದುವರಿಯಲು ಅವಕಾಶ ಇಲ್ಲ. ಸದ್ಯ ಕೈ ಬಿಟ್ಟಿರುವ ಆಶಾ ಮೆಂಟರ್ಗಳು ಇದರಿಂದ ಶುಶ್ರೂಷಕ ಹುದ್ದೆಯಿಂದ ವಂಚಿತರಾಗಿರುತ್ತಾರೆ. ಅದರಿಂದ ವೈದ್ಯಕೀಯ ಇಲಾಖೆ ಮತ್ತೊಮ್ಮೆ ತನ್ನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕಿದೆ ಅಂತ ಎನ್ಎಚ್ಎಂ ನೌಕರ ಸಂಘದ ಶ್ರೀನಾಥ್ ಹೊಸಕೋಟೆ ತಿಳಿಸಿದ್ದಾರೆ. ನಮಸ್ಕಾರ ಸರ್. ನಾವು 2009ರಿಂದ ನಾವು 8ರಿಂದ ನಾವು 21 ದಿವಸ ಆಶಾ ಟ್ರೈನಿಂಗ್ ಅನ್ನು ನಾವು ನಮ್ಮ ಆಶಾ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವ್ರಿ. ಅಲ್ಲಿಂದ ಇಲ್ಲಿವರೆಗೂ ನಾ ಆಶಾ ಕಾರ್ಯಕರ್ತೆಯರಿಗೆ ಬೆನ್ನೆಲುಬಾಗಿ ಅವರು ಇನ್ಸೆಂಟಿವ್, ಟ್ರೈನಿಂಗು ಮತ್ತು ಎಲ್ಲ ರೀತಿಯು ಅವರಿಗೆ ನಾವು ರೀಚ್ ಆದಷ್ಟು ಉಳಿದ ಸ್ಟಾಫ್ ಯಾರೂ ರೀಚ್ ಆಗಕ್ಕಾಗಲ್ಲ. ಅದೇ ರೀತಿಯಾಗಿ ನಮ್ಗೆ ಏಕಾಏಕಿ ಕರ್ನಾಟಕದ 195 ಆಶಾ ಮೆಂಟರ್ಸ್ನ ನಮ್ಮನ್ನ ತೆಗೆದು ಬೀದಿಗೆ ತಂದು ಇಟ್ಟಿದ್ದಾರೆ. ಮತ್ತೆ ಈಗ ನಮ್ಮನ್ನ ಮೆಂಟರ್ಸ್ ಆಗಿ ಮುಂದುವರಿಸ್ಬೇಕಂತೇಳಿ ನಾನು DC ಸರ್ ಕಡೆ ಮನವಿ ಮಾಡ್ಕೊತೀನಿ. ಈಗ ಆಶಾಸ್ಗೆ ಸಪೋರ್ಟಿವ್ ಆಗಿ ನಿಂತವ್ರೆ ನಾವು. ನನ್ನ ಹೆಸರು ಮಲ್ಲಮ್ಮ ಅಂತ. ತಾಲೂಕು ಆಶಾ ಮೆಂಟರ್ ಆಗಿ ಕಾರ್ಯನಿರ್ವಹಿಸಕತ್ತೀನಿ. ನಾನು ಇಲ್ಲಿಗೆ ಎಷ್ಟು 16 ವರ್ಷ ಆಯ್ತು ನಾವು ವರ್ಕ್ ಮಾಡಕತ್ತಿ. ನಾವು 21 ದಿನ ಆಶಾಗಳಿಗೆ ಟ್ರೈನಿಂಗ್ ಕೊಟ್ಟು ತಿರ್ಗಾ ನಾವು ಇದರಲ್ಲೇ ಸ್ಟಾಫ್ ನರ್ಸ್ ಕೊಡ್ತೀನಿ ಅಂತ ಹೇಳಿ ಮೊದಲು ತಗೊಂಡಿದ್ರು. ಆಮೇಲೆ ಅಂದ್ರೆ 3 ದಿನ ವಾರದಲ್ಲಿ 3 ದಿನ ಕ್ಲಿನಿಕಲ್ ಡ್ಯೂಟಿ, 3 ದಿನ ಫೀಲ್ಡ್ ಡ್ಯೂಟಿ ಅಂತ ಹೇಳಿತ್ತು ವರ್ಕ್. ಬಟ್ ಅವ್ರ ಸ್ಟೇಟ್ ಇಂದಾನೆ ನಮ್ದು ಗೈಡ್ಲೈನ್ ಚೇಂಜ್ ಮಾಡಿದ್ರಿ. ಇಲ್ಲ, ಪೂರ್ತಿಯಾಗಿ ನೀವು ಆಶಾ ಮೆಂಟರ್ ಆಗಿ ಕೆಲಸ ಮಾಡಬೇಕು, ಅವ್ರ ಸಪೋರ್ಟಿವ್ ಆಗಿ ಸೂಪರ್ವೈಸಿಂಗ್ ಮಾಡ್ಬೇಕಂತ ಹೇಳಿ ಅವ್ರ ಗೈಡ್ಲೈನ್ ಚೇಂಜ್ ಮಾಡಿದ್ರು. ಅದೇ ಪ್ರಕಾರ ನಾವು ಇಷ್ಟು 15-16 ವರ್ಷಗಳ ಗಟ್ಟಲೆ ಮಾಡ್ಕೊಂಡ್ ಬಂದಿವ್ರಿ. ಅದೇ ರೀತಿ ನಾವು HPNC ಟ್ರೈನಿಂಗ್, HPSC ಟ್ರೈನಿಂಗ್, ಪ್ರತಿಯೊಂದು ಏನೇ ಟ್ರೈನಿಂಗ್ ಬಂದ್ರು ಆಶಾಗಳದ್ದು ಅದು ನಾವೇ ಕೊಡ್ತೀವ್ರಿ ಮೆಂಟರ್ಸ್ಗಳು. ಹಂಗಾಗಿ ಮತ್ತೆ ಈಗ ಸಡನ್ಲಿ ಆಗಿ ನಮ್ಗೆ ಹಿಂಗ್ ತೆಗೆದು ಬೀದಿಗೆ ತರಿಸಿರ್ತಾರ. ಮತ್ತೆ ಈಗ ನಮ್ಮ ಮುಂದೆ ಜೀವನ ಹೆಂಗ್ ಮಾಡ್ಬೇಕು ಏನಿಲ್ಲ. ಈಗ ಸ್ಟಾಫ್ ನರ್ಸ್ ಕೊಡ್ತಾರಂದ್ರು ನಮ್ಗೆ ಪ್ರಾಕ್ಟೀಸ್ ಇರಲ್ಲ, ಸಡನ್ಲಿ ಹೋಗಿ ಕೆಲಸ ಕಲಿಯಕ್ಕೂ ಆಗಂಗಿಲ್ಲ. ಹಂಗಾಗಿ ನಾವು ಆಶಾಗಳಿಗೆ ಸಪೋರ್ಟಿವ್ ಆಗಿ ಅವ್ರ ಪೇಮೆಂಟ್ ಆಗ್ಲಿ ಏನೇ ಆಗ್ಲಿ, ಅವ್ರ ಕೊರತೆಗಳು ಏನೇ ಇದ್ರು ಕೂಡ ಅದು ನಾವೇ ಸಾಲ್ವ್ ಮಾಡ್ತೀವಿ. ಯಾರಿಗೂ ಅವ್ರ ಬಗ್ಗೆ ಯಾವುದೇ ಏನೇ ತೊಂದ್ರೆ ಬಂದ್ರು ನಾವೇ ಅನುಭವಿಸ್ಬೇಕ್ರಿ. ಅವ್ರ ತೊಂದ್ರೆ ಕೇಳ್ಬೇಕಂದ್ರೆ ನಾವು ಆಶಾ ಮೆಂಟರ್ಗಳೇ ಅಷ್ಟೇ ರೀ. ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಮಾತಾಡ್ಬೇಕು, ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಕೇಳ್ಬೇಕು. ಅವ್ರ ಆಬ್ಸೆಂಟ್ ಇದ್ರೆ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ನಾವೇ ಸ್ಪಂದಿಸುವವರು ಆಶಾ ಮೆಂಟರ್ಗಳ ರೀ. ಯಾವ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಯಾರು ಮಾಡಂಗಿಲ್ರಿ ಇದು. ಬಟ್ ನಾವು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ ಬಂದಿವಿ. ಆಶಾಗಳಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು. ನಮ್ಗಿದೆ ಆಶಾ ಮೆಂಟರ್ ಕೆಲಸ ಮುಂದುವರಿಸ್ಬೇಕಂತ ಹೇಳಿ ನಾವು ಕಳಕಳಿಯಿಂದ ಕೇಳ್ಕೊತೀವಿ. ವೃಷಿಭಾ ಅಂತೇಳಿ. ನಮ್ಮ ಎಲ್ಲರೂ ಆಶಾ ಕಾರ್ಯಕರ್ತರು ಮತ್ತು ಎಲ್ಲ ಆಶಾ ಕಾರ್ಯಕರ್ತರು 20 ವರ್ಷಗಳಿಂದ ಇವರು ಅಲ್ಲಿ ಸಿವಿಲ್ ಹಾಸ್ಪಿಟಲ್ದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಇವರು 20 ವರ್ಷಗಳಿಂದ ಕೆಲಸ ಮಾಡ್ಕೊತ ಬಂದ್ರು ಇವರಿಗೆ ಒಂದು ಸರಿಯಾಗಿ ಪೇಮೆಂಟ್ ಮಾಡೋದಿಲ್ಲ. ಸರಿಯಾಗಿ ಇವರಿಗೆ ಜವಾಬ್ದಾರಿ ಅನ್ನೋದು ಅವ್ರಿಗೆ ಒಟ್ಟು ಜವಾಬ್ದಾರಿನ ಅವರೇ ತಗೋತಾರೆ. ಇವ್ರು ಸುಮ್ಮನೆ ತಿರುಗಾಡೋದು ಅಟ್ಟೆ ಕೆಲಸ ಇವ್ರದ್ದು. ಅದಕ್ಕಾಗಿ ಇದಕ್ಕೆ ಇವರು ಏನು ಮಲ್ಲಮ್ಮ ತಿಳಿಸಿದ ಏನು ಅವರು ಏನೂ ಇಲ್ಲಾರ್ದೇ ಅವ್ರಿಗೆ ಜವಾಬ್ದಾರಿಯಿಂದ ಹೊರ ತೆಗೆದಿದ್ದಾರೆ. ಅದಕ್ಕೆ ಅಕಸ್ಮಾತ್ ಅವರು ವಾಪಸ್ ತಗೊಳ್ಳಿಲ್ಲಪ್ಪ ಅಂದ್ರೆ ನಾವು ಇನ್ನ ಇಷ್ಟೇ ಆಶಾ ಕಾರ್ಯಕರ್ತರಲ್ಲ, ಇನ್ನೂ ಇಷ್ಟಕ್ಕಿಂತ ಹೆಚ್ಚಿನ ಸಂಖ್ಯೆಯಾಗಿ ಕೂಡಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ಹೇಳಿಸಿಂದ ನಾವು ಒಂದು ವಿಷಯದಾಗ ಇವ್ರು ಆಶಾ ಕಾರ್ಯಕರ್ತರು ಏನೋ ಅವರು ಕೊರೋನಾ ಟೈಮ್ನಾಗ ಏನು ಮಾಡ್ಯಾರ ಅನ್ನೋದು ಅವ್ರಿಗೆ ಗೊತ್ತದ. ಕೊರೋನಾ ಟೈಮ್ನಾಗ ಹೀಗಾಗಿ ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡಿ ಮಲ್ಲಮ್ಮ ಅವ್ರಿಗೇನು ನೌಕರಿಯಿಂದ ತೆಗೆದಿದಾರಲ್ಲ ಅವ್ರು ವಾಪಸ್ ತಗೋಬೇಕಂತ ಹೇಳಿ ಕಳಕಳಿಗೆ ನಾವು ಕೇಳ್ಕೊತೀವಿ. ರಮೇಶ್ ಕೌಲಿಗೆ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯಾಧ್ಯಕ್ಷ. ಇಂದು ಆಶಾ ಮೆಂಟರ್ಸ್ ಕರ್ನಾಟಕ ರಾಜ್ಯದಲ್ಲಿ 195 ಆಶಾ ಮೆಂಟರ್ನ
ಏಕಾಏಕಿಯಾಗಿ ತೆಗೆದು ಹಾಕಿರ್ತಾರೆ. ಆದ್ರೆ ಆ ತೆಗೆದು ಹಾಕಿದಂತ ಆದೇಶದೊಳಗ ಏನೈತಪ್ಪ ಅಂತಂದ್ರ ಮುಂದೆ ನಿಮ್ಗ ಶುಶ್ರೂಷಕೆಯಲ್ಲಿ ಖಾಲಿ ಇದ್ದ ಸ್ಥಾನಕ್ಕೆ ಏನದ ನೇಮಕ ಮಾಡಬಹುದಾಗ್ಯದ ಅಂತ ಹೇಳಿದಾರೆ. ಆದ್ರ ಆಶಾ ಮೆಂಟ್ರನ್ನ ನೇಮಕ ಮಾಡ್ಬೇಕಾದ್ರ ಕೆಲವೊಬ್ರು ಸ್ಟಾಫ್ ನರ್ಸ್ ಅಂತ ಆಗ್ಯಾರ, ಕೆಲವೊಬ್ರು ANM ಅಂತ ಮುಗಿಸಿದಾರ, ಕೆಲವೊಬ್ರು MSW ಮೇಲೆ ಬಂದಾರ. ಆದ್ರ ಶುಶ್ರೂಷಕ ಯಾರು ಡಿಪ್ಲೊಮಾ ನರ್ಸಿಂಗ್ ಮುಗಿಸಿದಾರ ಅವ್ರಿಗೆ ಅಷ್ಟೇ ಶುಶ್ರೂಷಕ ಅನ್ವಯಿಸ್ತಿದೆ. ಇನ್ನ ANM ಕೋರ್ಸ್ ಮುಗಿಸಿದವ್ರಿಗೆ ಅಂತ ಆಶಾ ಮೆಂಟ್ರ ಹೊರಗೆ ಹೋಗೋದಾಗ್ತದ. ಮತ್ತ ಇನ್ನ MSW ಮುಗಿಸಿದಂತವ್ರು ಅದ್ರಾಗ ಆಶಾ ಮೆಂಟ್ರ ಅವರು ಏನದ ಶುಶ್ರೂಷಕ ಆಗ್ಲಕ್ ಬರೋದಿಲ್ಲ, ಅವರು ಹೊರಗೆ ಹೋಗ್ತಾರ. ಇವ್ರು ಈ ಸರ್ಕಾರ ಮಾಡಿದಂತ ಗೈಡ್ಲೈನ್ ಒಳಗ ನಿಖರವಾಗಿ ಎಲ್ಲರಿಗೂ ತೃಪ್ತಿಕರವಾದಂತ ಆದೇಶ ಅನ್ವಯಿಸೋದಿಲ್ಲ. ಅದ್ರ ಸಂಬಂಧ ಇವ್ರಿಗೆ ಏಕಾಏಕಿ ತೆಗೆದು ಹಾಕೋದ್ರಿಂದ ಅಂತ ಅನ್ವಯಿಸಲಾರ್ದಂತ ಏನ್ ಆಶಾ ಮೆಂಟ್ರ್ ಅದಾರ ಅವರನ್ನೇ ನಂಬಿದಂತ ಅವ್ರ ಕುಟುಂಬ ಬೀದಿ ಪಾಲಾಗುವಂತ ಪರಿಸ್ಥಿತಿ ಬರ್ತದ. ಅದ್ರ ಸಂಬಂಧ ಸರ್ಕಾರ ಇನ್ನೊಂದ್ಸಲ ಇವ್ರಿಗೆ ಅವಕಾಶ ಕೊಟ್ಟು ಇವರನ್ನೇ ಮುಂದುವರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದ. ನಮ್ದು ಮನವಿ ಅದ, ಸರ್ಕಾರಕ್ಕೆ ನಮ್ದು ಮನವಿ, ನಮ್ಮ ಸಂಘಟನೆ ಮುಖಾಂತರ ಒತ್ತಾಯ ಮಾಡ್ತೇವೆ. ಒಪ್ಲಿಲ್ಲ ಅಂತಂದ್ರೆ ನಾವು ಎಲ್ಲರೂ ಹೋರಾಟ ಮಾಡಕ್ ವಿಚಾರ ಮಾಡ್ತೇವೆ. ಶ್ರೀನಾಥ್ ಹೊಸಕೋಟಿ, NHM ನೌಕರ ಸಂಘ, ವಿಜಯಪುರ. ನನ್ನ ಹೆಸರು ಗಂಗಾ ದೊಡ್ಮನಿ ಅಂತ ಹೇಳಿ, ನಾನು ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಮೇಲೆ ಮಲ್ಲಮ್ಮ ಮೇಡಮ್ ಆಯ್ತು, ಜಯಶ್ರೀ ಮೇಡಮ್ ಆಯ್ತು, ಪ್ರಶ್ವ ಮೇಡಮ್ ಆಯ್ತು, ಆಮೇಲೆ ಭುವನೇಶ್ವರಿ ಮೇಡಮ್ ಆಯ್ತು, ಇನ್ನು ಉಳ್ಕಿದ ಆಶಾ ಮೆಂಟರ್ಗಳಿಗೆ ಏನ್ ತೆಗ್ದಿದಾರಲ್ರಿ, ನಮಗ ಅವ್ರೆಲ್ಲಾ ಬೇಕ್ರಿ. ಅವರು ನಮ್ ಬ್ಯಾಕ್ ಸಪೋರ್ಟ್ ಇದಾರೆ, ಅವರಿಂದ ನಾವು ಈಗ ಮುಂದ್ ಬಂದಿದೀವಿ, ಅವರಿಂದ ಕಲ್ತಿದೀವಿ. ದರ್ವಂದ್ಕು ನಮ್ಗ ಅವ್ರ ಬೇಕೇ ಪೇಮೆಂಟ್ ಆಯ್ತು, ಯಾವ್ದಕ್ಕೆ ಆಯ್ತು ಬಹಳ ಸಪೋರ್ಟ್ ಮಾಡಿದಾರೆ. ನಮ್ಗ ಅವ್ರ ಮೇಡಮ್ ಅವ್ರು ತೆಗೆದ್ರೆ ನಮ್ಗೆ ಆಗಂಗಿಲ್ರಿ, ನಾವು ಕೆಲಸ ಮಾಡೋದಿಲ್ಲ ಯಾರು ಆಶಾಗಳು. ಇದ್ರ ಮ್ಯಾಗ ನೀವು ಇಷ್ಟ ಹೇಳಿ ನಾ ಎಲ್ಲಾ ಆಶಾ ಕಾರ್ಯಕರ್ತೆಯಿಂದ ವಿನಂತಿ ಮಾಡ್ಕೋತೀವಿ, ದಯವಿಟ್ಟು ಅವ್ರ ಮೇಡಮ್ ಅವ್ರಿಗೆ ಹೊಳ್ಳಿ ಅವ್ರಿಗೆ ತಗೋಬೇಕು. ಎಲ್ಲಾ ಮೇಡಮ್ ಅವ್ರಿಗೆ ಎಷ್ಟು ಮಂದಿ ತೆಗ್ದಿರ್ಲ ಅವ್ರಿಗೆಲ್ಲ ಆಶಾ ಮೆಂಟರ್ ನಮ್ಗೆ ಅವರೇ ಬೇಕು, ಬೇರೆದವ್ರು ಅಂದ್ರೆ ನಾವು ಒಪ್ಪಕ್ ಸಾಧ್ಯ ಇಲ್ಲ ಇದ್ರಾಗಲೇ. ಅದ್ರ ಸಂಬಂಧ ನಮ್ಗೆ ಎಲ್ಲದಕ್ಕೂ ದರ್ವಂದ್ಕು ಪೇಮೆಂಟ್ ಆಯ್ತು, ಎಲ್ಲದಕ್ಕೂ ಆಯ್ತು ನಮ್ ಬ್ಯಾಕ್ ಸಪೋರ್ಟ್ ಆಗಿ ನಮ್ ನಿಂತಿರೋದು ಮಲ್ಲಮ್ಮ ಮೇಡಮ್ ಆಯ್ತು, ಜಯಶ್ರೀ ಮೇಡಮ್ ಆಯ್ತು, ಭುವನೇಶ್ವರಿ ಮೇಡಮ್, ಪ್ರತಿಭಾ ಮೇಡಮ್, ಇವ್ರೆಲ್ರು ನಮ್ಗೆ ಬೇಕು, ಇವ್ರಿಗೆ ತಗೋಬೇಕು. ಇವ್ರ ಜಾಗಕ್ಕೆ ಬೇರೆದವ್ರು ತಗೊಳಕ್ ಅವಕಾಶ ಕೊಡಂಗಿಲ್ಲ. ಇಷ್ಟ ಇದು ಮನವಿ ಮಾಡ್ಕೊತಾ ಇದೀವಿ. ಇಷ್ಟಕ್ಕೆ ನೀವು ತಗೊಂಡ್ರ ಸರಿ, ಇದ್ರಲಿಂದ್ರ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಕ್ಕೂ ಎಲ್ಲಾ ಆಶಾ ಕಾರ್ಯಕರ್ತರು ಅವ್ರ ಸಪೋರ್ಟ್ಗೆ ನಾವು ಯಾವತ್ತೂ ಇರ್ತೀವಿ. ಅವ್ರು ನಮ್ಗೆ ಬೇಕೇ ಬೇಕು. ಗಂಗಾ ದೊಡ್ಮನಿ.